ಮರ್ಯಾದಾ ಪುರುಷೋತ್ತಮನಾದ ಶ್ರೀರಾಮನಿಗೆ ನಮಿಸುತ್ತಾ ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶ್ರೀರಾಮ ಸೀತೆಯ ದಿವ್ಯವಾದ ವಿವಾಹದ ಸೀತಾರಾಮ ಕಲ್ಯಾಣವನ್ನು ಸಂಭ್ರಮದಿಂದ ಸ್ಮರಿಸುತ್ತೇವೆ ಮತ್ತು ಆಚರಿಸುತ್ತೇವೆ. ಈಗ ರಾಮನವಮಿಯ ವಿಶೇಷವಾದ ಕೋಸಂಬರಿ ಮತ್ತು ಪಾನಕವನ್ನು ಹೇಗೆ ಮಾಡೋದಂತ ನೋಡೋಣ. ಮೊದಲು ಒಂದು ಬೌಲಿಗೆ 4 ಗ್ಲಾಸಿನಷ್ಟು ನೀರು ಮತ್ತು ಅರ್ಧ ಕಪ್ಪಿನಷ್ಟು ತುರಿದ ಬೆಲ್ಲವನ್ನು ಹಾಕಬೇಕು. 4 ರಿಂದ 5 ಏಲಕ್ಕಿ ಹಾಗೂ ಒಂದು 15 ರಿಂದ 20 ಕರಿಮೆಣಸನ್ನು ಹಾಕಿ ಚೆನ್ನಾಗಿ ಇದನ್ನು ಪೌಡ್ರ್ ಮಾಡಿಕೊಳ್ಳಬೇಕು. ನೋಡಿ, ನಂತರ ಪೌಡ್ರ್ ಆದ ಮೇಲೆ ಇದನ್ನು ಈ ಬೌಲಿಗೆ ಹಾಕಿ ಅದಕ್ಕೆ ಸ್ವಲ್ಪ ಪಚ್ಚೆ ಕರ್ಪೂರವನ್ನು ತೆಗೆದುಕೊಂಡು ಅದನ್ನು ಪುಡಿ ಮಾಡಿ ಹಾಕಬೇಕು. ನಂತರ ಇದನ್ನು ಚೆನ್ನಾಗಿ ಕಲಸ್ಕೊಳ್ಳಿ. ಬೆಲ್ಲವ ಚೆನ್ನಾಗಿ ಕರಗಬೇಕು. ಬೆಲ್ಲ ಕರಗಿದ ನಂತರ ಇದಕ್ಕೆ ರುಚಿ ಹೆಚ್ಚಿಸಲು ಇದಕ್ಕೆ ನಿಂಬೆ ರಸವನ್ನು ಹಾಕಿ 2 ಸ್ಪೂನಿನಷ್ಟು ನಿಂಬೆ ರಸವನ್ನು ಹಾಕಿ ಕಲಸಿದರೆ ಪಾನಕ ರೆಡಿಯಾಗಿದೆ. ಬನ್ನಿ ಇವಾಗ ಹೆಸರುಬೇಳೆಯ ಕೋಸಂಬರಿನ ಹೇಗೆ ಮಾಡೋದು ನೋಡೋಣ. ಒಂದು ಬೌಲಿಗೆ 1 ಕಪ್ಪಿನಷ್ಟು ಹೆಸರು ಬೇಳೆಯನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ತೊಳೆದು 2 ರಿಂದ 3 ಗಂಟೆಯಷ್ಟು ಕಾಲ ನೆನೆಸಿಡಬೇಕು. ಅದು ನೆನೆಸಿದ ನಂತರ ನೀರನ್ನು ಡ್ರೈನ್ ಮಾಡಬೇಕು, ತೆಗೆಯಬೇಕು. ನಂತರ ಒಂದು ಬೌಲಿಗೆ ಹೆಸರು ಬೇಳೆಯನ್ನು ಹಾಕಿ ಅದಕ್ಕೆ ಕಟ್ ಮಾಡಿದ ಹಸಿ ಮಾವಿನಕಾಯಿ ಅರ್ಧ ಕಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 2 ಹಸಿಮೆಣಸಿನಕಾಯಿ, ತುರಿದ ತೆಂಗಿನಕಾಯಿ ಸ್ವಲ್ಪ, ಒಂದು ಅರ್ಧ ಕಪ್ಪಿನಷ್ಟು ಸೌತೆಕಾಯಿ, ಉಪ್ಪು, ಸ್ವಲ್ಪ ನಿಂಬೆ ರಸ 2 ಸ್ಪೂನಿನಷ್ಟು ಮತ್ತು ಸ್ವಲ್ಪ ಶುಂಠಿಯನ್ನು ಹಾಕಿ ಚೆನ್ನಾಗಿ ಕಲಸಿದರೆ ರುಚಿಯಾದ ಸರಳವಾದ ಆರೋಗ್ಯಕರ ಕೋಸಂಬರಿ ಈಗ ರೆಡಿಯಾಗಿದೆ. ವೀಕ್ಷಕರೇ, ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹೊಸ ರುಚಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.